ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್. ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ ನಾನು. ಇದು ತೊಂದರು ಅಡ್ಡಿ ಅಂತ ಮಾಡ್ತಾರೆ ನಮ್ಮ ಮ್ಯಾಂಗ್ಳೂರ್ ಸೈಡಲ್ಲಿ ಅದನ್ನು ಮಾಡ್ತಾಯಿದ್ದೀನಿ. ರೇಸನ್ ರೈಸ್ ನೋಡಿ. ಇದನ್ನು ನಾನು ರಾತ್ರಿಯೇ ನೆನೆ ಹಾಕಿದ್ದೆ. ಒಂದು ಬಟ್ಲಷ್ಟು, ಒಂದು ತೆಂಗಿನಕಾಯಿ, ಒಂದು ಬೌಲಷ್ಟು ಅನ್ನ, ಬಾಯ್ಲ್ಡ್ ರೈಸ್, ಒಂದು 200 ಗ್ರಾಮ್ ಅಷ್ಟು ಬೆಲ್ಲ, ಒಂದು ಕುಕ್ಕುಂಬರ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಬಬೇಕು. ಪೇಸ್ಟ್ ಥರ ಮಾಡಿ ತರ್ತೀನಿ. ರೈಸನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಈಗ ಕುಕ್ಕುಂಬರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಎಲ್ಲವನ್ನು ಹಾಕಿದ್ದೀನಿ. ಕುಕ್ಕುಂಬರನ್ನು, ಆಮೇಲೆ ಬೆಲ್ಲವನ್ನು ಕೂಡ ಈಗಲೇ ಹಾಕ್ತಾಯಿದ್ದೀನಿ. ಆಮೇಲೆ ತೆಂಗಿನಕಾಯಿ ಮತ್ತು ರೈಸನ್ನು ಈಗಲೇ ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಬೇಕು. ನೋಡಿ, ಚೆನ್ನಾಗಿ ರುಬ್ಕೊಂಡು ತಂದಿದ್ದೀನಿ. ರುಚಿಗೆ ಉಪ್ಪು ಕೂಡ ಹಾಕಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 10 ನಿಮಿಷ ಇಟ್ಟು, ಬಾಳೆ ಎಲೆಯಲ್ಲಿ ಮಾಡೋದು, ಅದರ ಟೇಸ್ಟೇ ಬೇರೆ ಇರುತ್ತೆ. ಬಾಳೆ ಎಲೆ ಮಾಡಿದರೆ ಪ್ಲೇಟಲ್ಲಿ ಕೂಡ ಮಾಡ್ತಾರೆ. ಬಾಳೆ ಎಲೆಯಲ್ಲಿ ಮಾಡಿದರೆ ಅದರ ಒಂದು ಲೆವೆಲೇ ಬೇರೆ, ತುಂಬ ಟೇಸ್ಟ್ ಬರುತ್ತೆ. ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬಾಳೆ ಎಲೆಯಲ್ಲಿ ತೊಗೊಂಡು ಬಂದು ತೊಳೆದು ಬಿಟ್ಟು ಕ್ಲೀನ್ ಮಾಡುವಾಗ ಇದು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಇದು ನೋಡಿ, ಬಾಳೆ ಎಲೆಯನ್ನು ಚೆನ್ನಾಗಿ ಒಂದು ಇಡ್ಲಿ ಪಾತ್ರೆಗೆ ಹಾಕಿದ್ದೀನಿ ನಾನು. ಇದನ್ನು ಬ್ಯಾಟರನ್ನು ಕೂಡ ಒಂದು 20 ನಿಮಿಷ ಇಟ್ಟಿದ್ದೆ ನಾನು. ಇದಕ್ಕೆ ಹಾಕುವ. ನೋಡಿ, ಒಂದಿನ್ನು 20 ನಿಮಿಷ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸುವುದನ್ನು. ನೋಡಿ, ಇದು ಬೆಂದಿದೆ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಸ್ವಲ್ಪ ತಣ್ಣಗಾಗಲಿದ್ದು. ನೋಡಿ, ನಮ್ಮ ಹಬ್ಬ ರೆಡಿ ಆಯಿತು. ತೊಂದರು ಅಡ್ಡಿ ಅಂತ ಹೇಳ್ತೀವಿ ನಾವು. ನೋಡಿ, ಸಾಫ್ಟ್ ಕೂಡ ಉಂಟು, ತುಂಬ ಬಿಸಿ ಉಂಟು. ರೆಡಿ ಆಯಿತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ ನೋಡಿಕೊಂಡು ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್.